ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ವಿರುದ್ಧ ಅಧಿಕಾರ ದುರ್ಬಳಕೆ ಆರೋಪ. ಸ್ವಚ್ಛ ಭಾರತ ಯೋಜನೆ ವಿಫಲವೇ. ಮಲ್ಲಾಪುರದಲ್ಲಿ ಇನ್ನು ಬಯಲು ಶೌಚಾಲಯಕ್ಕೆ ಮಹಿಳೆಯರು. ಪತ್ರಕರ್ತರಿಗೂ ಸಾರ್ವಜನಿಕರಿಗೂ ಕ್ಯಾರಿ ಎನ್ನದ ಪಿಡಿಒ ಕೃಷ್ಣಪ್ಪ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಕೃಷ್ಣಪ್ಪ ವಿರುದ್ಧ ಅಧಿಕಾರ ದುರ್ಬಳಕೆ ಆರೋಪ ಕೇಳಿಬಂದಿದೆ. ಸಾರ್ವಜನಿಕರಿಗೆ ಸ್ಪಂದಿಸದೆ ಉಡಾಫಿ ಉತ್ತರ ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನ ಅಡಿಯಲ್ಲಿ ಗ್ರಾಮಗಳಲ್ಲಿ ಶೌಚಾಲಯ ನಿರ್ಮಾಣ ಮಾಡಬೇಕಾಗಿದ್ದರೂ ಮಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇನ್ನು ಹಲವೆಡೆ ಶೌಚಾಲಯಗಳ ನಿರ್ಮಾಣ ಕುಂಠಿತಗೊಂಡಿದೆ. ನರೇಗಾದ ಪರಿಸ್ಥಿತಿ ಹಾಗೇ ಇದೆ, ಹೇಳೋರಿಲ್ಲ ಕೇಳೋರಿಲ್ಲ. ಇದರ ಪರಿಣಾಮವಾಗಿ ಮಹಿಳೆಯರು ಮತ್ತು ಸಾರ್ವಜನಿಕರು ಇನ್ನು ಬಯಲು ಶೌಚಕ್ಕೆ ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಎಚ್ಚೆತ್ತುಕೊಂಡು ಗ್ರಾಮದ ಅಭಿವೃದ್ಧಿ ಬಗ್ಗೆ ಕಾಳಜಿ ವಹಿಸಿ ಸಾರ್ವಜನಿಕರಿಗೆ ಸ್ಪಂದಿಸಿ ಅವರ ಕುಂಠಿತವಾಗಿರುವ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕೆಂದು ಸಂಬಂಧಪಟ್ಟ ಮೇಲಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಈ ಧೋರಣೆಯನ್ನ ಸೂಕ್ತವಾಗಿ ಪರಿಶೀಲಿಸಿ ಸಾರ್ವಜನಿಕರ ಹಿತ ಕಾಪಾಡಬೇಕೆಂದು ಸ್ಥಳೀಯರ ಆಕ್ರೋಶ. ವರದಿಗಾರರು ಎಂಡಿ ಅಲಿ. ಗ್ರಾಮ ಪಂಚಾಯತಿ ಸರ ಈಗ ನಮ್ಮ ಹುಡುಗರೊಂದು ಓದಕ್ ಹೋಗ್ತಿತ್ತು. ಔಟ್ ಆಫ್ ಡಿಸ್ಟಿಕ್ ಹೋದಾಗ ಇವರು ಡಿಸ್ಟಿಕ್ನಾಗ ಏನಾಯ್ತು ಅಂದ್ರೆ ನಮ್ಮ ಪಂಚಾಯತಿಯಿಂದ ಒಂದು ಲೆಟರ್ ಕೊಡೋದಿತ್ತು. ಇಲ್ಲಪ್ಪ ನಾವು ಕೊಡಂಗಿಲ್ಲ, AW ಹತ್ರ ಹೋಗಿ ನೀವು ಲೆಟರ್ ತರ್ಬೇಕಂತ ಹೇಳ್ತಾರೆ PD ಸರ್. ಈಗ ಡಿಸ್ಟಿಕ್ ಬೇರೆ ಆಗುತ್ತಲ್ಲ ಸರ್, ಇಂಜಿನಿಯರಿಂಗ್ ಓದ್ತಾ ಇದ್ದಾನಲ್ಲ, ಈ ನಮ್ಮಿಂದ ಪಂಚಾಯತಿಯಿಂದ ಒಂದು ಲೆಟರ್ ಕೊಡ್ಬೇಕು, ನಮ್ಮೂರು ಹುಡುಗ ಕಳಿಸಿವಿ ಅಂತಂದು. ಅವ್ರು ಇವ್ರು ಕೊಡ್ಲಿಲ್ಲ, ಇಲ್ಲ ನೀವು ಹೋಗಿ AW ಹತ್ರ ಲೆಟರ್ ತರ್ಬೇಕಂತ ಹೇಳ್ತಾರೆ. ನಾವ್ ಅದೇ ಕೇಳಿದ್ ಸರ್, ನಾವೇನ್ ರೋಡ್ ಮಾಡಕ್ ಕೇಳ್ತಾ ಇಲ್ಲ ಅವ್ರನ್ನ. ಮಕ್ಕಳು ಓದಕ್ಕೋಸ್ಕರ ಒಂದು ಲೆಟ್ರು ಡಿಸ್ಟಿಕ್ ಬೇರೆ ಅದಕ್ಕೆ ಕೇಳ್ತಾರೆ. ಇದ್ರ ಡಿಸ್ಟಿಕ್ನಾಗ ಇದ್ರೆ ಕೇಳ್ತಿದ್ದಿಲ್ಲ ಅವರು. ಎಲ್ಲಾ ಕಡೆಗೆ ಕೊಟ್ಟಾರ, ಅವ್ರು ತೋರ್ಸ್ಯಾರ, ಇಲ್ಲ ರೀ ಕೊಟ್ಟಾರ ಅಂತಂದು. ಇವ್ರು ನೋಡಿದ್ರೆ ಕೊಡ್ತಾ ಇಲ್ಲ. ಇಲ್ಲ ನಾವು ಕೊಡಕ ಬರಂಗಿಲ್ಲ, ಅದು AW ಹತ್ರ ತರ್ಬೇಕು ನೀವು ಅಂತ ಇವ್ರು PD ಹೇಳ್ತಾರೆ ಕೃಷ್ಣಪ್ಪ. ಹುಡುಗ ಇವಾಗ ಓದೋದ್ ಬಿಟ್ಟು ಸುಮ್ನೆ ಕೆಲ್ಸಕ್ಕೆ ಹೋದ್ ಸರ್, ಬೆಂಗಳೂರು ದುಡಿಯಕ್ ಹೋಗಿತ್ತು, ಕೂಲಿ ಕೆಲ್ಸಕ್ಕೆ ಹೋಗಿತ್ತು. ಲೈಫ್ ಹಾಳು ಮಾಡಿದ್ PDO ಸರ್, ಮಲ್ಲಾಪುರ ಪಂಚಾಯತಿಂದ PDO ಸರ್ ಕೃಷ್ಣಪ್ಪ ಅವರು ಪತ್ತಾರ ಅವರು. ಬೇರೆ ಸಮಸ್ಯೆ ಅಭಿವೃದ್ಧಿ ಕೆಲಸ ಏನಾಗಿಲ್ಲ 5 ವರ್ಷದಿಂದ. ಕುಡಿಯೋ ನೀರಿನ ಸಮಸ್ಯೆ ಇದೆ, ಶೌಚಾಲಯ ಇಲ್ಲ, ಗಟಾರುಗಳಲ್ಲಿ ಕ್ಲೀನ್ ಮಾಡ್ತಾ ಇಲ್ಲ, ಎಲ್ಲ ವಾಸನೆ. ರಾತ್ರಿ 6 ಗಂಟೆ ಆದ ಕೂಡಲೇ ನಾವು ಸೊಳ್ಳಿಗಳು ಕಾಟ, ಮನೇಲಿ ನಿಂದ್ರು ಕೊಡ್ಸಂಗಿಲ್ಲ, ಕುಂದ್ರು ಕೊಡ್ಸಲ್ಲ. ಇಲ್ಲೆಲ್ಲ ಭ್ರಷ್ಟಾಚಾರಕ್ಕೆ ವೋಟಿಂಗ್ ಮಾಡೋದು, ಭ್ರಷ್ಟಾಚಾರಕ್ಕೆ ಇವ್ರು ಹಾಕಿ ಮಾಡೋದು, ಬಿಲ್ ಮಾಡೋದು. ಅಮಾಯಕರಿಗಂತ ಯಾವ ಕೆಲಸ ನಡೆದಿಲ್ಲ ಇಲ್ಲಿವರೆಗೆ. ಆಗಿಲ್ಲ ಸರ್, ಆಗಿಲ್ಲ. ಅಧ್ಯಕ್ಷರು ಛತ್ರಪ್ಪ ಅವ್ರು ಅದಾರ ಸರ್, ಬಿಜೆಪಿ ಅವರು ಸರ್. ಇಲ್ಲ ಸರ್, ಮಾಡಿಲ್ಲ. 5 ವರ್ಷ ಸರ್, ಏನು ಕೆಲಸ ಆಗಿಲ್ಲ ಸರ್. ಒಂದ್ ಸರ ಗಟಾರ್ ಒಂದು ಹೋಗದಾರ ನೋಡಿ ಸರ್ 5 ವರ್ಷದಲ್ಲಿ. ಅಷ್ಟು ಬಿಟ್ರೆ ಏನಿಲ್ಲ. ನೀರಂತೂ ಕುಡಿಯಕ್ ನೀರೇ ಇಲ್ಲ ಸರ್, ನೀರು ಬರ್ತಾ ಇಲ್ಲ. ರಾತ್ರಿಗೆ 11:30 12 ಗಂಟೆಗೆ ಬರ್ತಾವ. ಅಷ್ಟೊತ್ತಿನಾಗ ಎದ್ದು ನೀರು ಹಿಡ್ಕೋಬೇಕು. ಸಾಮಾನ್ಯ ಜನರು ಬಂದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಇರಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೀವಿ ಅಂದ್ರೆ ಪ್ರಜೆಗಳೇ ಪ್ರಭುಗಳು. ಅವ್ರು ಬಂದಾಗ ಅವ್ರಿಗೆ ಗೌರವ ಕೊಟ್ಟು ಏನ್ ಸರ್ ನಿಮ್ ಕೆಲಸ ಅಂತ ಹೇಳಿ ಅವ್ರು ಮಾಡಿಕೊಡೋದು ಪ್ರತಿಭೆ. ಹಲವಾರು ಬರೀ ಬಾಯಿ ಮಾತಲ್ಲ, ಪ್ರತಿ ಲಿಖಿತವಾಗಿ ಅರ್ಜಿ ಕೊಟ್ಟರು ಕೂಡ ಅವುಗಳು ತಿಪ್ಪೆ ಗುಂಡೆಲಿದೆ. ಚೆಕ್ ಮಾಡಿದ್ರೆ ಯಾವುದೇ ಕೆಲಸ ಇಲ್ಲ. ನೀರಿನ ಸಮಸ್ಯೆ ಅಂತೂ ಗಾಢವಾಗಿದೆ. ಮತ್ತು ಶೌಚಾಲಯ ವ್ಯವಸ್ಥೆ ಇಲ್ಲ. ಜನರು ನೋಡಿದ್ರೆ ರಸ್ತೆ ಬದಿಯಲ್ಲಿ ಹೋಗಿ ಬಾತ್ರೂಮ್ಗೆ ಹೋಗ್ತಾರೆ ಮಹಿಳೆಯರು. ಅವ್ರಿಗೆ ಒಂದು ಶೌಚಾಲಯ ಹಲವಾರು ಮೀಟಿಂಗ್, ಗ್ರಾಮ ಸಭೆಯಲ್ಲಿ ಹಲವಾರು ಅರ್ಜಿಗಳು ಕೊಟ್ಟಿವಿ. ಮಹಿಳೆಯರಿಗಾಗಿ ಒಂದು ವಿಶೇಷ ಶೌಚಾಲಯ ನಿರ್ಮಿಸಿ ಕೊಡಿ, ಅದನ್ನು ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಬಯಲಿಗೆ ಹೋಗ್ತಾರೆ, ರಸ್ತೆಯಲ್ಲಿ ಕುಂದಿರ್ತಾರೆ, ರಸ್ತೆ ಬದಿಯಲ್ಲಿ ಕುಂದಿರ್ತಾರೆ. ಓಕೆ, ಸ್ವಚ್ಛ ಅದು ಒಂದು ಓಕೆ. ಆಲ್ಮೋಸ್ಟ್ ಸ್ವಚ್ಛ ಭಾರತ್ ಅಂತ ಹೊಸ ಯೋಜನೆ ತಂದ್ರ. ಸ್ವಚ್ಛ ಭಾರತ್ ಅಡಿಯಲ್ಲಿ ಪ್ರತಿಯೊಬ್ಬರು ಮನೆಗೊಂದು ಶೌಚಾಲಯ ಕಟ್ಸಬೇಕಂತ ಹೇಳ್ತಾರ. ಪಾಪ ಅವ್ರು ಶೌಚಾಲಯ ಕಟ್ಸ್ಕೊಂಡು ಹೋಗ್ತಾರ. ಅವ್ರು ಶೌಚಾಲಯ ಕಟ್ಸ್ಕೊಂಡು ಅವ್ರು ಸಾಲ ಮಾಡಿ ಶೌಚಾಲಯ ಕಟ್ಸಿಂದ್ರೆ ಬಿಲ್ ಮಾಡ್ತಿಲ್ಲ. ಇತ್ತೀಚೆಗೆ ಇಬ್ಬರು ಬಂದಿದ್ರು, ನಾವು ಸಾಲ ಮಾಡಿ ಶೌಚಾಲಯ ಕಟ್ಸಿ ಇಲ್ಲಿವರೆಗೆ ಬಿಲ್ಲೇ ಮಾಡ್ತಿಲ್ಲ ಅಂತ ಹೇಳ್ತಿದಾರ. ಒಂದ್ಸಲ ದಾಖಲಾತಿ ಕೊಟ್ರೆ ಇನ್ನೊಂದ್ಸಲ ದಾಖಲಾತಿ ಕೊಟ್ಟು ಕಳೆದು ಹೋಗಿರ್ತಾವ. ದಾಖಲಾತಿ ಎಲ್ಲ ರೂಮ್ ನಲ್ಲಿ ಕಟ್ಟಿ ಇದ್ರಲ್ಲಿ ಇಟ್ಟಿದ್ದಾರೆ ಸರ್. ಅದೇ ಉದ್ಯೋಗ ಖಾತೆ ಕೆಲಸ ತಗೊಂಬಿಡಿ ಸರ್. ಪ್ರತಿಯೊಂದು ವರ್ಷದಲ್ಲಿ ಒಂದು ಜಾಬ್ ಕಾರ್ಡ್ಗೆ 100 ದಿನ ಕೆಲಸಗಳು ಒದಗಿಸ್ಬೇಕಂತ ಇದೆ. ಇಲ್ಲಿವರೆಗೆ ಜಾಬ್ ಕೆಲಸನೇ ಕೊಟ್ಟಿಲ್ಲ. ಎಂಡ್ ಇದು 3ನೇ ಸತಿ ಕೆಲಸ ಕೊಟ್ಟಿಲ್ಲ. ಇನ್ನೂ ಒಂದು ಕೆಲಸ ಕೊಟ್ಟಿಲ್ಲ. 4 ಕೆಲಸ ಕೊಡ್ಬೇಕು. ಅದು ವೇಸ್ಟ್ ಆಯ್ತಾ ಮ್ಯಾಂಡಿಸ್. ಬಡವರಿಗಾಗಿ ಒಂದು ಸತಿ ಪ್ರತಿಯೊಬ್ಬರು PDO
ಗ್ರಾಮಕ್ಕೆ ವಾರ್ಡ್ಗಳಿಗೆ ಪ್ರತಿ ವೀಕ್ಲಿ ವಿಸಿಟ್ ಕೊಡ್ಬೇಕು, ಏನ್ ಸಮಸ್ಯೆ ಇದೆ, ಏನಿಲ್ಲ, ಏನಿದೆ ಇಲ್ಲ ಅಂತ. ಅದಿಲ್ಲ. JJM ಕೆಲಸ ಮಾಡಿದ ರೋಡ್ ಎಲ್ಲ ಒಡೆದೋಗ್ಯಾವ, ಅದ್ರೊಳಗೆ ಪ್ಯಾಚಪ್ ವರ್ಕೆ ಮಾಡಿಲ್ಲ. JJM ಮುಂದೆ ಅದು ಕೂಡ ದುಡ್ಡು ಫ್ರಾಡ್ ಆಗೈತಿ, ಏನು ಕೆಲಸ ಇಲ್ಲ, ಜೀರೋ. ಇದ್ರ ಬಗ್ಗೆ ಹೇಳಿ ನನಗೆ ಸಾಕಾಗೈತಿ. ಎಷ್ಟು ಮಿನಿಮಮ್ ಒಂದು ಎಷ್ಟು 500 ಕೋಟಿ ಏನು ಭ್ರಷ್ಟಾಚಾರ ಆಗೈತೆ ಅಂತ ಹೇಳಿದ್ರಲ್ಲ. ಭ್ರಷ್ಟಾಚಾರ ಭ್ರಷ್ಟಾಚಾರ ನೋಡು, ರೋಡ್ ನೋಡು, ಎಷ್ಟು ಅದ್ಭುತವಾದ ರೋಡ್ ಎಲ್ಲ ಕೆಟ್ಟೋಗೈತಿ. ಏನಿಲ್ಲ ಅವ್ರವ್ರ ವೈಯಕ್ತಿಕ ಏನಂದ್ರೆ ಅವ್ರವ್ರ ವೈಯಕ್ತಿಕ ಕಾಮಗಾರಿಗಳ ಮಾಸ್ಟರ್. ಜನರ ಕೆಲಸ ಇಲ್ಲಿವರೆಗೆ ಯಾವುದೂ ಆಗಿಲ್ಲ, ಜನರ ಕೆಲಸನೇ ಆಗಿಲ್ಲ. ಅವರೇ ಬಂದು ಹೇಳ್ಬೇಕು, ನಮ್ ಸಮಸ್ಯೆ ಐತಿ ಮಾಡಿಕೊಡಿ ಅಂದ್ರೆ ಮಾಡೋಣ, ಹೇಳು. ದುಡ್ಡಿಲ್ಲ, ಇದ್ರ ಬಗ್ಗೆ ಹೇಳಿ ನನಗೆ ಸಾಕಾಗೈತಿ. ನಮ್ಮಲ್ಲಿ ಕೂಡ ಅವೇರ್ನೆಸ್ ಕೊಡ್ಬೇಕು ಜನರು ದುಡ್ಡು ಕೊಟ್ಟು ಓಟ್ ಹಾಕ ವ್ಯವಸ್ಥೆ ಹೋಗ್ಬೇಕು. ಜಾತಿ ಧರ್ಮ ಬಿಟ್ಟು ಯಾರು ಕೆಲಸ ಮಾಡ್ತಾರೆ, ಯಾರು ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾರೆ, ಅವಂತವ್ರು ನೋಡಿ ಆರಿಸಿದ್ರೆ ಅವತ್ತು ಮಾತ್ರ ಚಂಚಿತ ಉದ್ಧಾರ ಆಗುತ್ತೆ. ಫಸ್ಟ್ ಇದು ಹೋಗ್ಬೇಕಂತ ಹೇಳ್ತಾರೆ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.